JDSಗೆ ಕ್ಯಾಂಡಿಡೇಟ್ ಕೊಡಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡಿದ್ವಿ. ತಾಲೂಕು ಲೀಡರ್ಗಳು ಏನಿದ್ದೀವಿ ಎಲ್ಲ ಒತ್ತಾಯ ಮಾಡಿದ್ದೀವಿ. JDSಗೆ ಟಿಕೆಟ್ ತರಬೇಕು ಅಂತ ಹೇಳಿದ್ವಿ. ಕುಮಾರಸ್ವಾಮಿ ಅವ್ರ ಗಮನಕ್ಕೂ ಹೇಳಿದ್ವಿ, ನಿಖಿಲ್ ಕುಮಾರಸ್ವಾಮಿ ಗಮನಕ್ಕೂ ಬಂದಿದೆ. ಅದೇ ರೀತಿ ಕೇಂದ್ರ ಆಡಳಿತ, ಕೇಂದ್ರ ಕಚೇರಿ ಇರೋದು, ಕೇಂದ್ರ ಜಿಲ್ಲೆ ಇರೋದ್ರಿಂದ ಇದರಲ್ಲಿ ಜಾತ್ಯತೀತ ಜನತಾದಳ ಅಭ್ಯರ್ಥಿನೇ ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ. ಅದೇನು ಲೇಟ್ ಮಾಡಿಲ್ಲ, ಅವರು ಯಾವುದೇ ಲೇಟ್ ಮಾಡ್ತಾ ಇಲ್ಲ. ಇಲ್ಲೆಲ್ಲ ಸಮರ್ಥ ನಾಯಕರು ಇದ್ದೀವಿ. ಸಂಘಟನೆ ವಿಚಾರದಲ್ಲಿ ಯಾರೂ ಏನು ಕಮ್ಮಿ ಇಲ್ಲ, ಎಲ್ಲ ಸಂಘಟನೆ ಇದ್ದೀವಿ. ಜವಾಬ್ದಾರಿ ನಮಗೆ ಕೊಟ್ಟರೆ ನಾವೇ ಇಲ್ಲಿ ಚುನಾವಣೆಗೆ ನಿಲ್ಲೋಕ್ಕೂ ಶಕ್ತಿಯುತವಾಗಿ ಎಲ್ಲರೂ ಆರ್ಥಿಕವಾಗೂ ಇದ್ದೀವಿ, ಅದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಕೇಂದ್ರದ ಕುಮಾರಸ್ವಾಮಿ ಅವರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರಬೇಕಾಗ್ತದೆ ಅಷ್ಟೇ. ಸರ್, ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಕಾರ್ಯತಂತ್ರಗಳು ರೂಪಿಸ್ತಾ ಇದೆ ನಿಮ್ಮ ಪಕ್ಷ? ನಾವು NDA ಅಂತ ಹೇಳಿದ್ರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ರು, ಗ್ರಾಮ ಪಂಚಾಯತಿಯಿಂದ ಹಿಡಿದು ಯಾವುದೇ ಚುನಾವಣೆಗಳು ಬಂದರೂ ನಾವು BJP ಜೊತೆ ಅಲಯನ್ಸ್ ಆಗಿ ಹೋಗಬೇಕು ಅಂತ ಹೇಳಿದರೆ ನಾವು ಅದೇ ರೀತಿ ಇದ್ದೀವಿ. ಇಲ್ಲಿ MP ಸುಧಾಕರ್ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಒಟ್ಟಾಗಿ ಮಾಡಿಕೊಂಡು ನಾವು ಅಲಯನ್ಸ್ ಆಗಿ ಹೋಗ್ತೀವಿ. ಸಂಘಟನೆ ಅಂತೂ JDS ಮೊದಲೇ ಇದಿಲ್ಲ, JDS ಭದ್ರಕೋಟೆ ಆಗಿರೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ. ಪ್ರೆಸ್ ಮೀಟ್ ಉದ್ದೇಶ ಅಂದರೆ ಕನಕನ ಜಯಂತಿ ಇತ್ತು. ಕನಕನ ಜಯಂತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಅದೇ ರೀತಿ ಪಕ್ಷ ಸಂಘಟನೆ ಇತ್ತು. ನಮ್ಮ SC ಘಟಕದ ಆಂಜಿಯವರಾಗಿದ್ದರು, ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಮೂರ್ತಿಯವರಾಗಿದ್ದರು, ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅರುಣ ಅವ್ರನ್ನ ಮಾಡಿದ್ವಿ, ಹಿಂದುಳಿದ ವರ್ಗ ಘಟಕದ ಲಕ್ಷ್ಮಣಸಪ್ಪ ಅವ್ರನ್ನ ಮಾಡಿದ್ವಿ. ಇದನ್ನು ಇವತ್ತು ಎಲ್ಲರಿಗೂ ನಮ್ಮ ಜಿಲ್ಲೆಯವ್ರನ್ನೆಲ್ಲ ಕರೆದು ಇಂಟ್ರೊಡ್ಯೂಸ್ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಕೋಆಪರೇಟಿವ್ ಎಲೆಕ್ಷನ್ಗಳ ಬಗ್ಗೆ ಮತ್ತು ಈಗ ತಾನೇ ನಮ್ಮ ನಗರಸಭೆ ಚುನಾವಣೆ ಇದು ಮುಗಿದಿದೆ, ಈಗ ಅದು ಚುನಾವಣೆ ಬರ್ತಾಯಿದೆ, ಎಲ್ಲ ವಿಚಾರವಾಗಿ ಮಾಡಬೇಕಾಗಿತ್ತು. ಅದೇ ರೀತಿ ಮಂಚೇನಹಳ್ಳಿ ತಾಲೂಕು ಆಗಿರೋದ್ರಿಂದ ಅದನ್ನು ಮಂಚೇನಹಳ್ಳಿ ತಾಲೂಕು ಘಟಕ ಮಾಡಬೇಕು, ಚೋಳೂರು ಘಟಕ ಮಾಡಬೇಕು, ಎಲ್ಲ ವಿಚಾರಗಳು ಮಾಡೋಕ್ಕೆ ಸಂಘಟನೆ ಬಗ್ಗೆ ಮಾಡೋದಕ್ಕೆ ಮತ್ತು ವಿಶೇಷವಾಗಿ ಆಂಜಿನ ಮತ್ತು ನಾನು ಮೂರ್ತಿಯವ್ರನ್ನ ಮತ್ತು ಲಕ್ಷ್ಮಣಸಪ್ಪನ್ನ ಇಡೀ ಜಿಲ್ಲೆಗೆ ಪರಿಚಯ ಮಾಡಿಸಿ ಅವ್ರು ಯಾವ ರೀತಿ ಸಂಘಟನೆ ಮಾಡಬೇಕು, ಅವರಲ್ಲೇ ಎಲ್ಲರಿಗೂ ವಿಚಾರಣೆ ಮುಡ್ಸೋಣ ಅಂತೇಳಿ ಇವತ್ತು ಕರೆದಿದ್ವಿ. ಅದೇ ರೀತಿಯಾಗಿ ಚೆನ್ನಾಗಿ ಅವರೂ ಯಾವ ರೀತಿ ಸಂಘಟನೆ ಮಾಡ್ತೀವಿ, ನಮ್ಗೆ 2 ಆಧಾರ ಸ್ತಂಭ ಅಂತ, ಒಂದು ರವಿಕುಮಾರ್ ಅವರು, ಒಂದು JK ರೆಡ್ಡಿ ಅವರ ಆಧಾರ ಸ್ತಂಭ ಏನು ಇಟ್ಕೊಂಡು ಅವ್ರ ನೇತೃತ್ವದಲ್ಲಿ ನಾವು ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಗಾಡ್ ಫಾದರ್ ಇದ್ದೇ ಕುಮಾರಸ್ವಾಮಿ ಅವರು ಏನು ಬೇಕು ಅದನ್ನು ನಮಗೆ ಇಲ್ಲಿ ಏನು ಸಹಕಾರಗಳು ಬೇಕು, ಯಾವ ರೀತಿ ಇದಕ್ಕೆ ಅಂತೇಳಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶನ ನಡೀತೀವಿ. ಯುವ ಜನತಾ ದಳದ ನಿಖಿಲ್ ಕುಮಾರಸ್ವಾಮಿ ಅವರು 53 ಕ್ಷೇತ್ರಗಳನ್ನ ಓಡಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಪಾದಯಾತ್ರೆ ಮಾಡಿದ್ದೇ ಆದರೆ ಏಕೈಕ ಪಕ್ಷವಾಗಿ ನಮ್ಮ ಜಾತ್ಯತೀತ ಜನತಾ ದಳ ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ಸಲ ಬರ್ತದಂತ ನನ್ನ ಅಭಿಪ್ರಾಯ ಇದೆ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.